ಚಾನಲ್ ಸ್ಟಾರ್ಟ್ ಮಾಡಿ 25ನೇ ತಾರೀಕಿಗೆ ಕರೆಕ್ಟ್ ಆಗಿ 1 ತಿಂಗಳಾಗುತ್ತೆ. ಈ 1 ತಿಂಗಳಲ್ಲೇ ನನಗೆ ಸುಮಾರು 1000ಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಹಾಗೆ ನಾನು ಒಂದು 30 ವಿಡಿಯೋಗಳನ್ನ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ವಿನಿ ಪುಷ್ಕರ್. ಇವತ್ತು ನನ್ನ ಕನ್ನಡ ಯೂಟ್ಯೂಬ್ ಚಾನಲ್ 50,000 ಸಬ್ಸ್ಕ್ರೈಬರ್ಸ್ಗಳನ್ನು ಪಡೆದುಕೊಂಡಿದೆ. ಇದಕ್ಕೆ ಕಾರಣ ಮತ್ತಿನ್ಯಾರೂ ಅಲ್ಲ, ನೀವೇ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನನ್ನ ಒಂದು ಚಾನಲ್ ಈ ಮಟ್ಟಿಗೆ ಬೆಳೆಯೋದಕ್ಕೆ ಸಹಾಯ ಆಯಿತು. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಮುಂದುವರಿತಾ ಇರಲಿ. ಹಾಗೆಯೇ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ನೀವು ನನಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀರಾ. ನಿಮಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ 50,000 ಸಬ್ಸ್ಕ್ರೈಬರ್ಸ್ ಆದಂತಹ ಖುಷಿಗೆ ನಾನು ವ್ಯೂವರ್ಸ್ ಕಡೆಯಿಂದ ನನ್ನ ತರಗತಿಯ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ ಕೇಳಿದ್ದೆ. ಸುಮಾರು ವೀಡಿಯೋಸ್ಗಳು ಬಂದಿದೆ. ಆ ವಿಡಿಯೋನಲ್ಲಿ ನನ್ನ ಕ್ಲಾಸಸ್ ಬಗ್ಗೆ ಅವ್ರು ಏನು ಹೇಳಿದ್ದಾರೆ ಅಂಥೇಳಿ ಬನ್ನಿ ನೋಡ್ಕೊಂಬರೋಣ. Tejaswini Pushkar happens to be one of the best teachers. ನಮಸ್ಕಾರ, ನಾನು ನಿಮ್ಮ ಲಕ್ಲಿ KCS. ಇವತ್ತು ತೇಜಸ್ವಿನಿ ಪುಷ್ಕರ್ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ 50,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ನಾನು ರೂಪಕಲಾ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮೆದಗಿನಕೆರೆ, ಜಗಳೂರು ತಾಲೂಕು, ದಾವಣಗೆರೆಯಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ತೇಜಸ್ವಿನಿ ಮೇಡಮ್ನವರು ಕೋವಿಡ್-19ನಲ್ಲಿ ಒಂದು ವಿದ್ಯಾದಾನವನ್ನು ಮಕ್ಕಳಿಗೆ ಮಾಡಿದ್ದಾರೆ. ಇದಕ್ಕೆ ಒಂದು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಅತ್ಯಂತ ಪ್ರತಿಭಾನ್ವಿತೆ, ಭಾಷಾ ಜ್ಞಾನ, ಸ್ಪಷ್ಟ ನಿರೂಪಣೆ, ಸ್ಪಷ್ಟವಾದಂತಹ ಚಿತ್ರಣವನ್ನು ಕೊಡುವಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು ತುಮಕೂರಿನ ನಿವಾಸಿಗಳಾದಂತಹ ತೇಜಸ್ವಿನಿ ಪುಷ್ಕರ್ ಅವರು. I would like to express my deepest appreciation to my dear friend, subordinate, colleague, well-wisher and whatnot, dear friend ತೇಜಸ್ವಿನಿ ಪುಷ್ಕರ್. ಹಾಯ್, ನಮಸ್ತೆ. ನಾನು ಮದ್ವಿತಾ ಕುಪ್ಸದಂತ ಹುಬ್ಳಿಯಿಂದ ಮಾತಾಡತ್ತೀನಿ. ನಾನು ಈ ಸಲ 10th ಸ್ಟ್ಯಾಂಡರ್ಡ್ ಒಳಗೆ ಓದಾತೀನಿ. ಮ್ಯಾಮ್, ನಾನು ಸೃಜನ್ ಅಂತ. ನಾನು ನಿಮ್ಮ ಯೂಟ್ಯೂಬ್ ವೀಡಿಯೋಸ್ನಲ್ಲಿ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀನಿ. ನಾನು ಚಿಕ್ಕಮಂಗ್ಳೂರನು. ಕನ್ನಡದ 10ನೇ ತರಗತಿ ಇನ್ನು ಮುಂದಕ್ಕೆ ವೀಡಿಯೋ ಮಾಡ್ತಾ ಇರಿ, ಅದು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಧನ್ಯವಾದಗಳು. ಸರ್ವರಿಗೂ ನಮಸ್ಕಾರ. ತೇಜಸ್ವಿನಿ ಪುಷ್ಕರ್ ಅವರ ಯೂಟ್ಯೂಬ್ ಚಾನಲ್ ಸುಮಾರು 50,000 ಸಬ್ಸ್ಕ್ರೈಬರನ್ನು ಪಡ್ಕೊಂಡಿದೆ. ಇದಕ್ಕೆ ಮೊದಲನೇದಾಗಿ ತೇಜಸ್ವಿನಿ ಪುಷ್ಕರ್ ಅವರಿಗೆ ಪ್ರೀತಿಪೂರ್ವಕವಾದಂತಹ ಶುಭಾಶಯಗಳನ್ನು ತಿಳಿಸ್ತೇನೆ. ಕೊರೋನಾ ಸಂಕಷ್ಟದ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಮನೆಯಲ್ಲೇ ಇರಬೇಕಾದ ಅನಿವಾರ್ಯತೆ ಇದೆ. ಆದರೆ ಅವರ ಕಲಿಕೆ ನಿಲ್ಲಬಾರದು, ಅಭ್ಯಾಸ ಮುಂದುವರಿಯಲೇಬೇಕು. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ವಿಡಿಯೋ ಪಾಠಗಳ ಮೊರೆ ಹೋಗಿದ್ವಿ. ಹಾಯ್ ಮ್ಯಾಮ್, ಈ ಕೋವಿಡ್ ಬಂದಮೇಲೆ ನಮಗೆಲ್ಲ ಕ್ಲಾಸಸ್ಸು, ಸ್ಕೂಲ್ ಎಲ್ಲ ಮಿಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಮ್ಯಾಮ್. ಬಟ್ ನೀವು ಅಪ್ಲೋಡ್ ಮಾಡ್ತಿರೋ ವೀಡಿಯೋಸಿಂದ ನಾವು ಸ್ಕೂಲಲ್ಲೇ ಇದ್ದೀವಿ, ನಾವು ಪಾಠ ಕೇಳ್ತಿದ್ದೀವಿ ಅಂತ ಫೀಲಿಂಗ್ ನೀವು ಬರ್ಸಿದ್ದೀರಾ ಮ್ಯಾಮ್. ನಮಸ್ಕಾರ, ನನ್ನ ಹೆಸರು ಚೇತನ್ ಅಂತ, ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನವನು. ಮೊದಲಿಗೆ ತೇಜಸ್ವಿನಿ ಮೇಡಮ್ ಅವರ ಯೂಟ್ಯೂಬ್ ಚಾನಲ್ 50,000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿದ್ದಕ್ಕೆ ಮೇಡಮ್ಗೆ ಕಂಗ್ರ್ಯಾಚುಲೇಷನ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂದು ನಾನು ನಮ್ಮ ನೆಚ್ಚಿನ ಕನ್ನಡ ಶಿಕ್ಷಕಿಯಾದ ತೇಜಸ್ವಿನಿ ಮ್ಯಾಮ್ ಬಗ್ಗೆ ಗೌರವದಿಂದ, ಹೆಮ್ಮೆಯಿಂದ ಮಾತನಾಡುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಇದನ್ನು ಎಲ್ಲರೂ ತಿಳಿದಿರುವಂತೆ 1ರಿಂದ 10ನೇ ತರಗತಿ ಕನ್ನಡ ಒಂದು ಪಠ್ಯಕ್ಕೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು ತೇಜಸ್ವಿನಿ ಪುಷ್ಕರ್ ಮೇಡಮ್ ಅವರು ಮಾಡ್ತಾ ಇದ್ದಾರೆ. ಅವರು ಈ ದಿನ 50,000 ಸಬ್ಸ್ಕ್ರೈಬರ್ ಗಡಿಯನ್ನು ದಾಟ್ತಾ ಇದ್ದಾರೆ. ಅದಕ್ಕೆ ಮೊದಲನಾಗಿ ಕಾಂಗ್ರೆಸ್ ನಾನು ಹೇಳ್ತಾನೆ. ಓಕೆ, ನಮ್ಮ ಶಾಲೆಯ ಕನ್ನಡ ಟೀಚರ್ ಆದ ತೇಜಸ್ವಿನಿ ಪುಷ್ಕರ್ ಅವರು ಯೂಟ್ಯೂಬ್ ಅಲ್ಲಿ ತೇಜಸ್ವಿನಿ ಪುಷ್ಕರ್ ಎಂಬ ಒಂದು ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿದರು. ಶಿಕ್ಷಣವನ್ನು ಯೂಟ್ಯೂಬ್ ಮುಖಾಂತರವಾಗಿ ಎಲ್ಲರೂ ಕೂಡ ತಲುಪಿಸಿದ್ದಾರೆ. ನಿಜವಾಗಲೂ ಕೂಡ ಅಭಿನಂದನಾರ್ಹ. ಸೊ ಇವರ ಒಂದು ಚಾನಲಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಏನೇನು ಪಾಠಗಳಿದೆ ಅದನ್ನೆಲ್ಲ ಇವರು ಕವರ್ ಮಾಡ್ತಾರೆ ವೀಡಿಯೋಸ್ಗಳ ಮುಖಾಂತರ. ಸೊ ನಾನು ಕೂಡ ಇವರ ಒಂದು ಚಾನಲ್ನ ನೋಡ್ತಾ ಬರ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡ್ತಾರೆ. She has a very good merit. She has secured very high percentage of marks in her final MA degree examinations as well as in B.Ed also. Actually, calling her Tejaswini Pushkar
my tongue twists because she's well known in our school as Lakshmi. ಈ COVID-19 ಇಂದಾಗಿ ನಮ್ದೆಲ್ಲ ಸ್ಕೂಲ್ಗಳೆಲ್ಲ ರಜೆ ಕೊಟ್ವ. ಆ ಸಮಯ ಒಳಗೆ ನನಗೆ ಕನ್ನಡ ಓದೋಕೆ ಭಾಳ ಕಷ್ಟ ಆಯ್ತು. ನಾನು ತೇಜಸ್ವಿನಿ ಮ್ಯಾಮ್ ಅವ್ರ ಯೂಟ್ಯೂಬ್ ಚಾನಲ್ ನೋಡಿದೆ, ಆಮೇಲೆ ಅವ್ರ ವಿಡಿಯೋಸು ನೋಡಿದೆ. ಅವ್ರು ಕಲಿಸೋ ರೀತಿ ನನಗೆ ಭಾಳ ಇಷ್ಟ ಆಯ್ತು, ಆಮೇಲೆ ಬೇಗ ಅರ್ಥನೂ ಆಯ್ತು. ಆಮೇಲೆ ಇನ್ನೊಂದು ಏನಂದರೆ ಅವ್ರ ಸ್ಕೂಲಿನ ವಾತಾವರಣವನ್ನು ನಮಗೆ ಮನೆಯೊಳಗೆ ಯೂಟ್ಯೂಬ್ ಮುಖಾಂತರ ಸೃಷ್ಟಿ ಮಾಡಿಕೊಟ್ರು. ಸೊ ಅದಕ್ಕೆ ತೇಜಸ್ವಿನಿ ಮ್ಯಾಮ್ ಅವ್ರಿಗೆ ಧನ್ಯವಾದಗಳು. ನೀವು ಮಾಡ್ತಿರೋ ಕ್ಲಾಸಸ್ ತುಂಬ ಚೆನ್ನಾಗಿದೆ. ಇದರಿಂದ ನಮಗೆ ಎಲ್ಲ ಸಿಲೆಬಸ್ ಕವರ್ ಆಗ್ತಿದೆ ಮತ್ತು ಮುಂದೆ ಎಕ್ಸಾಮಿಗೆ ಪ್ರಿಪೇರ್ ಆಗೋಕ್ಕೆ ಹೆಲ್ಪ್ ಮಾಡ್ತಿದೆ ಮ್ಯಾಮ್. ನೀವು ನಾನು ನೋಡಿದ್ದೀನಿ ನಿಮ್ಮ ವಿಡಿಯೋಸ್ನ. ನೀವು ಟೀಚಿಂಗ್ ಸ್ಟೈಲ್ ತುಂಬ ಈಸಿ ಆಗಿತ್ತು, ನಮಗೆಲ್ಲ ಅರ್ಥ ಆಗ್ತಿತ್ತು. ಎಷ್ಟು ಸಿಂಪಲ್ ಆಗಿತ್ತು ಅಂದರೆ ನಮಗೆ ಏನಾದರೂ ಬಂದಿಲ್ಲ ಅಂದರೆ ನೀವು ಅಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತೀರಾ. ಈ ವರ್ಷದ ಪ್ರಾರಂಭದಲ್ಲಿ ಶುರುವಾದ ಕೊರೋನಾ ರೋಗದಿಂದಾಗಿ ನಮ್ಮ ಶಾಲೆಗಳು ಪ್ರಾರಂಭವಾಗಲಿಲ್ಲ. ಆ ಸಂದರ್ಭದಲ್ಲಿ ಈ ವರ್ಷದ ಪಾಠಗಳ ಅಭ್ಯಾಸಗಳನ್ನು ಹೇಗೆ ಪಡೆಯುವುದು ಎಂದು ಚಿಂತೆಯಲ್ಲಿರುವಾಗ ನಮ್ಮ ಈ ತೇಜಸ್ವಿನಿ ಮ್ಯಾಮ್ ಕನ್ನಡ ತರಗತಿ ಬಗ್ಗೆ ಯೂಟ್ಯೂಬ್ ಚಾನೆಲ್ ಒಂದನ್ನು ಪ್ರಾರಂಭಿಸಿದರು. ಸರಿ, ನಾನು ಯಾರಂತ ನೀವು ತಿಳ್ಕೊಂಡಿದ್ದೀರಾ? ಹಾಗಾದರೆ ನಾನು NM ಚೆನ್ನ ಅಂತೇಳಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ಸಾಕು. 1 ರಿಂದ 5ನೇ ತರಗತಿ ಕನ್ನಡ, ಇಂಗ್ಲೀಷ್, ಪರಿಸರ ವಿಜ್ಞಾನ, ಗಣಿತ, ಅದೇ ತೆರನಾಗಿ ನೀವು ಮತ್ತು ಭಾಷಣ ವಿಡಿಯೋಗಳು, ಪ್ರಬಂಧ ವಿಡಿಯೋಗಳು ನೀವು ನೋಡ್ಬೋದು. ಸರಿನಾ? ಹಾಗಾದರೆ ನೀವು ನನ್ನನ್ನು ಪ್ರೀತಿಸಿ ಪ್ರೋತ್ಸಾಹಿಸಿ ಬೆಳೆಸಿದಿರ. ಅದೇ ತೆರನಾಗಿ ತೇಜಸ್ವಿ ಪುಷ್ಕರ್ ಮೇಡಮ್ ಕೂಡ ಪ್ರೀತಿಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಯಾಕೆ ಅಭಿನಂದನೆ ಅಂದರೆ ಪಾಠವನ್ನು ಮಾಡುವುದರ ಜೊತೆಯಲ್ಲಿ ಅಲ್ಲಿನ ಸನ್ನಿವೇಶಗಳನ್ನು, ಅಲ್ಲಿನ ನಿಜವಾದಂಥ ಸಂಗತಿಗಳನ್ನು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ತುಂಬ ಸ್ಪಷ್ಟ ಉಚ್ಚಾರಣೆ ಮೂಲಕ ಆ ಮಕ್ಕಳಿಗೆ ಅರ್ಥವಾಗುವಂತೆ ತಿಳಿಸಿದ್ದಾರೆ. ಈಗ ಆ ಯೂಟ್ಯೂಬ್ ಚಾನಲ್ಗೆ 50,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಈಗ ಆ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳೋದಾದ್ರೆ ಅಥವಾ ಅವ್ರು ಮಾಡೋ ಪಾಠದ ಬಗ್ಗೆ ಹೇಳೋದಾದ್ರೆ, ಅವ್ರು ಮಾಡೋ ಪಾಠ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೀಟಾಗಿ ಅರ್ಥ ಆಗ್ತಾ ಇದೆ. ಎಲ್ಲ ಪ್ರೊನೌನ್ಸಿಯೇಷನ್, ಓವರ್ ಆಲ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಪಾಠನೇ ಆಗಲಿ ಗ್ರಾಮರೇ ಆಗಲಿ ಎರಡು ಒಂದೇ ತರ, ಎರಡೂ ನೀಟಾಗಿ ಅರ್ಥ ಆಗೋ ಹಾಗೆ ಮಾಡ್ತಾ ಇದ್ದಾರೆ. ಅವರು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ, ನಮಗೆ ಆನ್ಲೈನ್ ಕ್ಲಾಸಲ್ಲಿ ಕೇಳ್ತಾ ಇದ್ರು ಕ್ಲಾಸಲ್ಲೇ ಕೂತ್ಕೊಂಡು ಕ್ಲಾಸಲ್ಲೇ ಬೋರ್ ನೋಡ್ತಾ ಎಲ್ಲ ಏನೇನು ಸ್ಕೂಲಲ್ಲಿ ನಮಗೆ ಹಾಕ್ತಾ ಇರುತ್ತೋ ಆ ತರನೇ ನಾವು ಕುತ್ಕೊಂಡು ಕೇಳ್ತಾ ಇದೀವೇನೋ ಅಂತ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಷ್ಟು ಅರ್ಥ ಆಗ್ತಾ ಇದೆ ನೀಟಾಗೆ. ಅವರು ಫಸ್ಟ್ ಇಂದ ಹಿಡಿದು 10th ವರೆಗೂ ಕೂಡ ಕ್ಲಾಸಸ್ ಮಾಡ್ತಾ ಇದ್ದಾರೆ. She has been teaching extremely well. I have observed her offline classes a number of times. They are extremely good, very interesting also. ನನಗೂ ಕೂಡ ಈ ಯೂಟ್ಯೂಬ್ ಚಾನೆಲ್ ನಿಂದ ಬಹಳಷ್ಟು ಪ್ರಯೋಜನವಾಗಿದ್ದು, 2ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೂ ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಎಷ್ಟು ಹೆಲ್ಪ್ ಆಗಿದೆ ಅಂದ್ರೆ, ನಾನು ಮುಂಚೆ ನನಗೆ ಕನ್ನಡ ಏನು ಬರ್ತಿರ್ಲಿಲ್ಲ. ನಿಮ್ಮಿಂದ ನನಗೆ ಕನ್ನಡ ಇವಾಗ ಬಂದೈತೆ. ಇವರ ಒಂದು ವೀಡಿಯೋಸ್ಗಳನ್ನ ನೋಡಬೇಕಾದ್ರೆ ಒಂದೇನಂತಂದರೆ, ನಾವು ನಿಜವಾಗ್ಲೂ ಕ್ಲಾಸಲ್ಲೇ ಹೋಗಿ ಪಾಠನ ಕೇಳ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಸೊ ಅಷ್ಟು ಚೆನ್ನಾಗಿ ಅವರು ನೀಟಾಗಿ ಒಂದು ಪ್ರೆಸೆಂಟೇಷನ್ನ ಮಾಡ್ತಾರೆ. ಸೊ ಅವರ ಒಂದು ಚಾನಲ್ ಆದಷ್ಟು ಬೇಗ 1 ಲಕ್ಷನೂ ಕೂಡ ತಲುಪಲಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ 1 ಮಿಲಿಯನ್ ಕೂಡ ಮಾಡಲಿ, ಯಾಕೆಂತಂದರೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಕನ್ನಡದಲ್ಲಿ. ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ ಅವರ ಒಂದು ಚಾನಲ್ 50,000 ಆಗಿರೋದಕ್ಕೆ. ನಾವು ಶಾಲೆಯಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡಬೇಕಾದ್ರೆ ಟೀಚಿಂಗ್ ಗೈಡನ್ನು ಉಪಯೋಗಿಸಿ ಪಾಠ ಮಾಡಬೇಕು ಅಂತಕ್ಕಂಥ ಒಂದು ನಿಯಮವಿದೆ. ಆದರೆ ತೇಜಸ್ವಿನಿ ಮೇಡಮ್ ಅವರು ಲೈವ್ ಆಗಿ ಪಾಠಗಳನ್ನು ಮಾಡ್ತಕ್ಕಂಥದ್ದ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಓಡಿ ಬಂದು, ಮೇಡಮ್ ನಾನು ಬೀಸೋಕಲ್ಲನ್ನು ನೋಡೇ ಇರಲಿಲ್ಲ, ತೇಜಸ್ವಿನಿ ಮೇಡಮ್ ಇವತ್ತು ವಿಡಿಯೋದಲ್ಲಿ ಬೀಸೋಕಲ್ಲಿನ ಪದವನ್ನು ಹಾಡಿ ನಮಗೆ ಪಾಠವನ್ನು ಮಾಡಿದ್ರು ಅಂದು ಹೇಳಿದಾಗ ಆ ಮಗುವಿನಲ್ಲಿ ಇರ್ತಕ್ಕಂಥ ಖುಷಿಯನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು. ಇದೇ ರೀತಿಯಾಗಿ ತಮ್ಮ ಭಾಷೆಯ ಪ್ರೌಢಿಮೆಯನ್ನು ಅತ್ಯುನ್ನತವಾಗಿ ಬೆಳೆಸಿಕೊಳ್ಳಲಿ, ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಒಂದು ಶಿಕ್ಷಣವನ್ನು ಅವರು ನೀಡಲಿ ಅಂತ ಶುಭವನ್ನು ಹಾರೈಸ್ತಾ ಇದ್ದೇವೆ. ಅವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭಮಸ್ತು. So, if I have to tell something about Tejaswini Pushkar, I would mention it as Lakshmi. I hope you can understand. And my heartfelt congratulations to dear Lakshmi for achieving such an awesome and wonderful position. You are not only a good teacher, but also a very good human being. ಈ ಯೂಟ್ಯೂಬ್ ಚಾನೆಲ್ ನಲ್ಲಿ ಮೂಡಿ ಬಂದ ಕನ್ನಡ ತರಗತಿಗಳು ಹಾಗೂ ಅವರ ಸ್ಪಷ್ಟವಾದ ಕನ್ನಡ ನುಡಿಗಳು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿತ್ತು. ನನಗೆ ಶಾಲೆಯ ತರಗತಿಯಲ್ಲಿ ಕೂತು ಕೇಳುವಂತೆ ಭಾಸವಾಗುತ್ತಿತ್ತು.
ಇವರ ಈ ಸೇವೆ ಇದೇ ರೀತಿ ಮುಂದುವರಿಲಿ. ಇವರ 50,000 ಸಬ್ಸ್ಕ್ರೈಬರ್ಸ್ ಏನಾಗಿದ್ದಾರೆ ಅದು 5 ಲಕ್ಷಕ್ಕೆ ಹೆಚ್ಚಾಗಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ತೇಜಸ್ವಿನಿ ಮೇಡಮ್. ಅಫ್ಕೋರ್ಸ್ ಅವರು ನನ್ನ ಒಂದು ಚಾನಲ್ಲು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ನಮ್ಮೆಲ್ಲರ ಸಪೋರ್ಟು ಕೂಡ ಖಂಡಿತವಾಗ್ಲೂ ಅವ್ರಿಗೆ ಇದ್ದೇ ಇರುತ್ತೆ. ಇದೇ ಥರ ಮುಂದುವರಿಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ತೇಜಸ್ವಿನಿ ಪುಷ್ಕರ್ ಅವರೇ. ಆದರೆ ವಿಡಿಯೋವನ್ನು ನೋಡೇ ಇರಲ್ಲ, 2 ಡಿಸ್ಲೈಕ್ಗಳು ಮುಂಚೆನೇ ಬಂದ್ಬಿಟ್ಟಿರ್ತವೆ. ತೇಜಸ್ವಿನಿ ಮೇಡಮ್ ಕಾಲು ಎಳೆಯುವವರು ಯಾವಾಗಲೂ ನಮ್ಮ ಕಾಲು ಕೆಳಗೆ ಇರ್ತಾರೆ, ಅವರು ಮೇಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಗುರಿ ಮುಟ್ಟೋವರೆಗೂ ನಿಮ್ಮ ಪ್ರಯತ್ನಗಳು ನಡೀತಾನೆ ಇರಲಿ ಎಂದ್ಬಿಟ್ಟು ನಾನು ನಿಮಗೆ ಹಾರೈಸ್ತಾ ಇದ್ದೀನಿ. ನೀವು ಈಗಲೂ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಒಂದು ಕರೋನಾ ಸಂದರ್ಭದಲ್ಲಿ ನಾವು ಮಾಡಿರ್ತಕ್ಕಂಥ ವಿಡಿಯೋಗಳು ನಿಮಗೆ ಉಪಯೋಗಕರವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಉಪಯೋಗಕರವಾಗಿದ್ದರೆ ನಿಮಗಿಂತ ದುಪ್ಪಟ್ಟು ಸಂತೋಷ ನಮಗೆ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಒನ್ಸ್ ಅಗೇನ್ ಕಂಗ್ರಾಟ್ಸ್ ಹೇಳ್ತಾ, ನೀವು ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಅದರಲ್ಲೂ ತೇಜಸ್ವಿನಿ ಪುಷ್ಕರ್ ಅವರ ಯೂಟ್ಯೂಬ್ನಲ್ಲಿನ ಈ ವಿಡಿಯೋ ಪಾಠಗಳು ಅತ್ಯಂತ ಉಪಯುಕ್ತವಾಗಿದ್ದವು ನಮ್ಮ ವಿದ್ಯಾರ್ಥಿಗಳಿಗೆ. ಅವರು 1ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಬಹುತೇಕ ಕನ್ನಡ ಭಾಷೆಯ ವಿಡಿಯೋ ಪಾಠಗಳನ್ನು ಮಾಡಿದ್ದಾರೆ. ಈ ಎಲ್ಲ ವಿಡಿಯೋ ಪಾಠಗಳಲ್ಲಿ ಕೆಲವು ವಿಡಿಯೋ ಪಾಠಗಳನ್ನು ನಾನು ಗಮನಿಸಿದ್ದೇನೆ. ತುಂಬ ಉಪಯುಕ್ತವಾದಂತಹ ವಿಡಿಯೋ ಪಾಠಗಳು. ಅವರು ಪಾಠ ಮಾಡುವ ಶೈಲಿ ತುಂಬ ಚೆನ್ನಾಗಿದೆ. ಅವರು ವಿವರಣೆ ನೀಡುವ ರೀತಿ ಉತ್ತಮವಾದದ್ದು. ಹಾಗಾಗಿ ವಿದ್ಯಾರ್ಥಿಗಳು ಬಹುಬೇಗ ಅವರ ಪಾಠಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ತೇಜಸ್ವಿನಿ ಪುಷ್ಕರ್ ಅವರ ವಿಡಿಯೋ ಪಾಠಗಳ ಸರಣಿ ಇದೇ ರೀತಿಯಲ್ಲಿ ಮುಂದುವರಿಲಿ. ಉಳಿದಿರುವಂತಹ ಎಲ್ಲ ಪಾಠಗಳನ್ನು ಅವರು ಬಹುಬೇಗ ಮಾಡುವಂತಾಗಲಿ, ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳುವಂತಾಗಲಿ ಎಂದು ಹಾರೈಸ್ತಾನೆ. ನಿಮಗೆ ಈಗಿರೋ 50,000 ಸಬ್ಸ್ಕ್ರೈಬರ್ಸ್ ಜೊತೆ ಇನ್ನೂ 1 ಮಿಲಿಯನ್ 1 ಕ್ರೋರ್ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗಲಿ ಅಂತ ನಾನು ಆಶಿಸ್ತೀನಿ ಮ್ಯಾಮ್. ಥ್ಯಾಂಕ್ ಯು. ಸೊ ಮ್ಯಾಮ್, ನೀವು ನಿಮ್ಮ ಉತ್ತಮ ವಿದ್ಯಾಭ್ಯಾಸದ ಸೇವೆ ಹೀಗೆ ಮುಂದುವರೆಯಲಿ, ಇನ್ನಷ್ಟು ಮಕ್ಕಳು ಇದರ ಪ್ರಯೋಜನವನ್ನು ಪಡೆಯಲಿ. ಧನ್ಯವಾದಗಳೊಂದಿಗೆ ನಿಮ್ಮ ನೆಚ್ಚಿನ ವಿದ್ಯಾರ್ಥಿನಿ ಕೀರ್ತನ. I wish you all the very best for your future success. ಹಾಗೇನೆ ಅವರ ಸಬ್ಸ್ಕ್ರೈಬರ್ ಈಗ 50,000 ಇದೆ. ಅದು 50,000 ಲಕ್ಷ, 10 ಲಕ್ಷ ಹೀಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೇನೆ. ನಾನು ಯಾರು ಅಂತ ಹೇಳುವುದಾದರೆ, ನಾನು ಸುಬ್ರಹ್ಮಣ್ಯ TR, ಕನ್ನಡ ಭಾಷಾ ಶಿಕ್ಷಕ. ಸಹ ವಿದ್ಯಾರ್ಥಿಗಳಿಗಾಗಿ ಹಲವಾರು ಯೂಟ್ಯೂಬ್ ವಿಡಿಯೋ ಪಾಠಗಳನ್ನು ಮಾಡಿದ್ದೇನೆ. ಈ ವಿಡಿಯೋ ಪಾಠಗಳನ್ನು ನೀವು ಸಿರಿಗನ್ನಡ ಕಸ್ತೂರಿ ಎಂದು ಯೂಟ್ಯೂಬ್ನಲ್ಲಿ ಟೈಪ್ ಮಾಡಿದ್ರೆ ನನ್ನ ವಿಡಿಯೋ ಪಾಠಗಳನ್ನು ನೀವು ಗಮನಿಸಬಹುದಾಗಿದೆ. ಪ್ರೌಢಶಾಲೆಗೆ ಸಂಬಂಧಿಸಿದಂತೆ ಕನ್ನಡ ಭಾಷೆಯ ವಿಡಿಯೋ ಪಾಠಗಳು ಅಲ್ಲಿ ನಿಮಗೆ ಸಿಗತ್ತೆ. ಆತ್ಮೀಯರೇ, ತೇಜಸ್ವಿನಿ ಪುಷ್ಕರ್ ಅವರ ಈ ಕಾರ್ಯ ಯಶಸ್ವಿಯಾಗಲಿ, ಬಹುತೇಕ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳುವಂತಾಗಲಿ, ಇನ್ನಷ್ಟು ಅವರ ಯಶಸ್ಸಿನ ಪಯಣ ಇದೇ ರೀತಿಯಲ್ಲಿ ಮುಂದುವರಿಯುತ್ತಿರಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತೇಜಸ್ವಿನಿ ಪುಷ್ಕರ್ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಶುಭಾಶಯಗಳು.